ಹಣನ ದುರುಪಯೋಗ ಆಗ್ತಿದೆ. 80 ಕೋಟಿ ಹಣವನ್ನು ನಮ್ಮ ಶಾಸಕರು ತಂದಿದ್ದಾರೆ. 1 ಕೋಟಿ ಹಣ ಇದೆ, ಅದನ್ನು ಮಾರ್ಕೊಂಡಿದ್ದಾರೆ. ಜನರಿಗೆ ಎಲ್ಲಿ ಸಿಗ್ತಾರೆ MLAಗಳು ಅನ್ನೋದು ಭಾರಿ ಗೊಂದಲಕ್ಕೀಡಾಗಿರ್ತದೆ. ಮನೆಯಲ್ಲಿ ಒಂದು ಆಫೀಸ್ ಮಾಡ್ತಾರೆ, ಗೃಹ ಕಚೇರಿಯಲ್ಲಿ ಸಿಕ್ಕೋದೇ ಇಲ್ಲ ಅಂತ ರಾಜಕಾರಣದಲ್ಲಿ ಏನು ಮಾಡ್ತಾರೆ ಆ ಲೆಕ್ಕವನ್ನು ಕೂಡ ಜನರಿಗೆ ಕೊಡಬೇಕಾಗ್ತದೆ. ಯಾಕಂದ್ರೆ ಇದು ಜನರದ್ದು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದು ಕೂಡ ನ್ಯಾಷನಲ್ ಪಾರ್ಟಿ ವಿವೇಕಿಗಳು ಯಾರು ಜೈ ಭೀಮ್, ಜೈ SDPI. ನಾನು ಅಂಗಡಿ ಚಂದ್ರು, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ತಾಲೂಕು ಅಧ್ಯಕ್ಷ ಆಗಿ ಮುಂದೆ ಮಾತಾಡ್ತಾ ಇದ್ದೀನಿ. ಈಗಾಗಲೇ ಗೊತ್ತಿದೆ, ಚುನಾವಣೆ ನಡೆದು ಸುಮಾರು 1.5 ವರ್ಷಗಳ ಕಾಲ ಕಳೆದಿದೆ. ಮೂಡಿಗೆರೆ ಕ್ಷೇತ್ರ ಒಂದು ಮೀಸಲು ಕ್ಷೇತ್ರ, SC ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಹಲವಾರು ಜನ ಗೆದ್ದು ಬಂದಿದ್ದಾರೆ, MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ, ಮತ್ತು ಮೀಸಲು ಕ್ಷೇತ್ರದಿಂದ ಮಂತ್ರಿಗಳು ಕೂಡ ಆಗಿದ್ದಾರೆ. ಆದರೆ ಸುಮಾರು ಹಳ್ಳಿಗಳಿಗೆ ಹೋಗಿ ನೋಡಿದರೆ ನೀವು ಭಾಳ ಮೂಲಭೂತ ಸೌಲಭ್ಯಗಳಿಂದ ಭಾಳ ಹಳ್ಳಿ ಜನ ವಂಚಿತರಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮನೆಗಳು, ನಿವೇಶನಗಳ ಕೊರತೆ, ಒಂದು ಮನೆಯಲ್ಲಿ 2 ಕುಟುಂಬ 3 ಕುಟುಂಬ ಬದುಕ್ತಕ್ಕಂಥದ್ದು, ರಸ್ತೆಗಳ ಪಾಡು ನೋಡೋದಿಲ್ಲ. SC SP ಅಂತಕ್ಕಂಥ ಹಣದಲ್ಲಿ ಬಂದಂಥ ಹಣನ ದುರುಪಯೋಗ ಆಗ್ತಿದ್ದಾವೆ. ಹಳ್ಳಿಗಳಲ್ಲಿ ಸರಿಯಾದ ಸಿಮೆಂಟ್ ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ, ಮಾಡಿದರೆ 1 ವರ್ಷಕ್ಕೆ ಅವು ಕಿತ್ತೋಗ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಇಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಕೆಲವು ಯುವಕರು ಅವರು ಪ್ರೆಸ್ ಮೀಟನ್ನು ಕೂಡ ಮಾಡಿ ಹೇಳ್ತಾರೆ, ಏನಂತಂದರೆ 180 ಕೋಟಿ ಹಣವನ್ನು ನಮ್ಮ ಶಾಸಕರು ತಂದಿದ್ದಾರೆ. ನಾಯನಾರ್ ಅವರು 18 ತಿಂಗಳಲ್ಲಿ ಭಾಳ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೂ ಕೂಡ ಕೆಲವೇ ವರ್ಷ, 3 ವರ್ಷಗಳಲ್ಲಿ ಭಾರೀ ಹೆಸರನ್ನು ಮಾಡ್ತಾರೆ ಅಂತಕ್ಕಂಥದ್ದು. ನಮಗೊಂದು ಮಾಹಿತಿ ಪ್ರಕಾರ ಏನು 1 ಕೋಟಿ ಹಣ ಇದೆ ಅದನ್ನು ಮಾರ್ಕೊಂಡಿದ್ದಾರೆ ಬೇರೆ ಕಡೆಗೆ ಪರ್ಸೆಂಟೇಜಿಗೆ ಅಂತಕ್ಕಂಥದ್ದು ಕೂಡ ಜನರ ಬಾಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅದಕ್ಕೆ ಯಾವುದಕ್ಕೂ ನಾವು ರಸೀದಿ ಕೊಡೋಕ್ಕಾಗಲಿಲ್ಲ. ಒಂದು ಗೆದ್ದು ಬಂದಂಥ MLAಗಳು ಸಾರ್ವಜನಿಕರಿಗಾಗಿ ಒಂದು ಕಚೇರಿ ಇರ್ತದೆ, ಆ ಕಚೇರಿಯಲ್ಲಿ ಯಾವ ಸಂದರ್ಭ ಅಂತೇಳಿ ಸಮಯ ಕೊಡ್ತಾರೆ, ಆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಿಗ್ಬೇಕು, ಅದು ಪಕ್ಷ ಭೇದ ಮಾಡ್ತಾರೆ. ಬಟ್ ಅವ್ರು ಏನು ಮಾಡ್ತಾರೆ, ಮನೆಯಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿರ್ತಾರೆ. ಅವ್ರು ಆಫೀಸ್ ಮಾಡೋದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಅದನ್ನು ಗೃಹ ಕಚೇರಿ ಸಿಗ್ತಾರೆ. ಗೃಹ ಕಚೇರಿ ನಮ್ಮ ಸುಧೀರ್ ಅಂತೊಬ್ಬರು ಕಾಂಗ್ರೆಸ್ಸಿನ ಹುಡುಗಪ್ಪ ನಮಗೆ ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ ಹೇಳಿದರು, ಗೃಹ ಕಚೇರಿಯಲ್ಲಿ ಸಿಕ್ಕೋದೇ ಇಲ್ಲ ಅಂತೇಳಿ ಅಪಪ್ರಚಾರ ಮಾಡಿದ್ರು. ನಾವು ಗೃಹ ಕಚೇರಿ ಬಗ್ಗೆ ಎಲ್ಲೂ ಮಾತಾಡೇ ಇಲ್ಲ. ಗೃಹ ಕಚೇರಿ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಗೃಹ ಕಚೇರಿ ಅವರ ಪರ್ಸನಲ್ ಮನೆ, ಅವರ ಖಾಸಗಿ ಸ್ಥಳ, ಸಾರ್ವಜನಿಕ ಸ್ಥಳ. MLAಗಾಗಿ ಇರ್ತಕ್ಕಂಥ ಒಂದು ಕಚೇರಿ ಇದೆಯಲ್ಲ, ಅದಕ್ಕಾಗಿ ತಿಂಗಳ ಮೇಂಟೆನೆನ್ಸ್ಗೆ ಕೂಡ ಸರ್ಕಾರದ ಹಣ ಬರ್ತದೆ, ಸಾರ್ವಜನಿಕರ ಹಣ. ಅದು ಆ ದುಡ್ಡನ್ನು ಮೇಂಟೈನ್ ಮಾಡ್ಕೊಂಡು ಮನೇಲಿ ಕಚೇರಿ ಮಾಡ್ಕೊಂಡ್ರೆ ಜನರಿಗೆ ಎಲ್ಲಿ ಸಿಗ್ತಾರೆ MLAಗಳು ಅನ್ನೋದು ಭಾರಿ ಗೊಂದಲಕ್ಕೀಡಾಗಿರ್ತದೆ. ಅವ್ರ ಮನೆ ಬಾಗಿಲಲ್ಲಿ ಹೋಗಿ ಮೊನ್ನೆ ತಾನೇ ಒಂದು ಅಜ್ಜ ಮನೆ ಬಾಗಿಲಲ್ಲಿ ಕಾಯ್ತಿರ್ಬೇಕಾದ್ರೆ ನಾವು ಕೂಡ ಅದನ್ನು ಫೋಟೋ ತೆಗೆದು ಹಿಂಗೆ ಕಾಯ್ತಿದ್ದಾರೆ, ಯಾರು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಶಾಸಕರು ಅಂತೇಳಿ ನಾವು ಅದನ್ನು ವಿಚಾರನ ಕೂಡ ಎಲ್ಲ ಕಡೆ ಹರಿಬಿಟ್ವಿ. ಅದರ ನಂತರದಲ್ಲಿ ಇದು ಅನಗತ್ಯ ಫೋಟೋ ತೆಗೆದರು. ಅನಗತ್ಯ ಫೋಟೋ ತೆಗಿಯೋಕ್ಕೆ ನಾವೇನು ಆ ಅಜ್ಜನ ನಾವು ಕಳಿಸಿದ್ದಲ್ವಲ್ಲ. ಮತ್ತು ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಕೆಲವು ಬರೆದರು, ನಾಯನ ಫೋಟೋ ನಾವು ಇದು ಅನಗತ್ಯ ಫೋಟೋ ತೆಗೆದು ಅಪಪ್ರಚಾರ ಮಾಡುವಂಥವರು ಅವಿವೇಕಿಗಳು ಅಂತ. ಅದಕ್ಕೆ ಸರಿಯಾಗಿ ಉತ್ತರ ಕೂಡ ನಾನು ಕೊಟ್ಟಿದ್ದೀನಿ. ಅವಿವೇಕಿಗಳಂದ್ರೆ ಯಾರು ಏನಂತ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಕ್ಷೇತ್ರದಲ್ಲಿ ಕೂಡ ಒಂದು ಚುನಾವಣೆಯನ್ನು ಸ್ಪರ್ಧೆ ಮಾಡಿದೆ. ಸೋತಿರ್ಬೋದು, ಬೇರೆ ಪ್ರಶ್ನೆ. ಸೋತ ತಕ್ಷಣ ಅವರೇನು ಭಾರಿ ಜವಾಬ್ದಾರಿಯಿಂದ ಕಳಿಸ್ಕೊಂಡ್ರೆ ನಮಗೊಂದು ಜವಾಬ್ದಾರಿ ಇದೆ. ಹಾಗಾಗಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಮೂಲಭೂತ ಸಮಸ್ಯೆಗಳು ಏನಿದೆ, ಈ ನಮ್ಮ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥ ಹಣ ಎಷ್ಟು, ಯಾರಿಗೆ ಹೋಗಿದೆ, ಅದನ್ನು ಲೆಕ್ಕನೂ ಕೂಡ ಕೇಳ್ತೀವಿ. 180 ಕೋಟಿ ಬಂದಿದೆ. ಮೊನ್ನೆ ನಂತರದ ಪತ್ರಿಕೆಗಳಲ್ಲಿ 202 ಕೋಟಿ ಇವರೆಲ್ಲ ಬರೆದರು. ಅದರ ಲೆಕ್ಕವನ್ನು ಕೂಡ ಜನರಿಗೆ ಕೊಡಬೇಕಾಗ್ತದೆ. ಯಾಕಂದರೆ ಇದು ಜನರ ದುಡ್ಡನ್ನು ಜನರಿಗೆ ಕೊಡಬೇಕಾಗ್ತದೆ. ಹಾಗಾಗಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಇರೋವರೆಗೂ ನಾವು ಇವರು ಭಾಳ ಕೇರಲ್ಲಿ ಇರಬೇಕಾಗ್ತದೆ. ನಾವು ಏನೆಲ್ಲ ಮಾಡ್ತೀವಿ, ನಾವು ಗೆದ್ದು ಬಂದೀವಿ ಅಥವಾ ಸೋತೀವಿ, ನಾವು ದುಡ್ಡಿದೆ ಅಥವಾ ರಾಜಕೀಯ ದೊಡ್ಡ ಇದೆ, ನಮ್ಮದು ಕೂಡ ನ್ಯಾಷನಲ್ ಪಾರ್ಟಿನೇ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದ್ದಾರೆ, ರಾಜ್ಯ ಮಟ್ಟದಲ್ಲೂ ನಾವು ದೊಡ್ಡ ಹೋರಾಟವನ್ನು ಮಾಡ್ತಾ ವಿಚಾರವಂತರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಕ್ಕಂಥ
ಯಾವ ಬೇರೆಲ್ಲ ಪಾರ್ಟಿ BJP, ಕಾಂಗ್ರೆಸ್, JDS ಎಲ್ಲ ಪಾರ್ಟಿ ಹೋಲಿಕೆ ಮಾಡಿದರೆ ವಿಶೇಷವಾಗಿ ನಮ್ಮ ಪಕ್ಷದಲ್ಲಿ ಒಳ್ಳೆ ವಿಚಾರವಂತರಿದ್ದಾರೆ ಮತ್ತು ಪ್ರಾಮಾಣಿಕರಿದ್ದಾರೆ. ಅಷ್ಟೇ ನಿಸ್ವಾರ್ಥ ಸೇವೆಯಿಂದ ಜನರಿಗೆ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯ ಅಧಿಕಾರವನ್ನು ಹಿಡಿದ್ರೆ ಜನರ ದುಡ್ಡನ್ನು ಜನರಿಗೆ ನೇರವಾಗಿ ನಾವು ಅವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಜನಗಳಿಗೆ ಅರಿವಿನ ಕೊರತೆ ಇರ್ಬೋದು, ಮತದಾರರಿಗೆ ಅರಿವಿನ ಕೊರತೆಯಿಂದ ಯಾರನ್ನೆಲ್ಲ ಇವತ್ತು ಕುಟುಂಬ ರಾಜಕಾರಣ ಆಗ್ತದೆ. ಕುಟುಂಬ ರಾಜಕಾರಣದಲ್ಲಿ ಏನು ಮಾಡ್ತಾರೆ ಅಂದರೆ ಹಣದ ಆಮಿಷಕ್ಕೆ ಒಳಗಾಗ್ತಾರೆ. ಬಿಟ್ಟರೆ ನಮ್ಮ ಜನರಿಗೆ ಕೆಲಸ ಮಾಡೋದು ಭಾರಿ ಕಡಿಮೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಜನಗಳೆಲ್ಲ ಅರ್ಥ ಮಾಡಿಕೊಂಡು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಗೆಲ್ಲಿಸಿ ಅಂತೇಳಿ ಕೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಒಂದು ಚಿಕ್ಕದಾದಂಥ ವಿಚಾರವನ್ನು ನಿಮಗೆ ಇಟ್ಟಿದ್ದೀನಿ. ಧನ್ಯವಾದ.